Hello students, welcome to my YouTube channel. So today ಇವತ್ತು ನಾವು ಸರ್ಫೇಸ್ ಏರಿಯಾ ಆ್ಯಂಡ್ ವ್ಯಾಲ್ಯೂ ಎಕ್ಸಸೈಸ್ ಸಾಲ್ವ್ ಮಾಡ್ತಾ ಇದ್ದೀವಿ. ಸೊ ಫಸ್ಟ್ ಕ್ವಶನ್ ಈಸ್ diameter of the base of a cone is 10.5 cm and its total slant height is 10 cm. Find its curved surface area. ಸೊ ಫಸ್ಟ್ ಏನು ಮಾಡಬೇಕಂದ್ರೆ ಡಯಾಗ್ರಾಮ್ ಡ್ರಾ ಮಾಡಬೇಕು. ಸೊ ದಿಸ್ ಇಸ್ ದ ಕೋನ್. ಸೊ ಇಟ್ಸ್ ಡಯಾಮೀಟರ್ ಈಸ್ 10.5 ಆ್ಯಂಡ್ ಸ್ಲ್ಯಾಂಟ್ ಹೈಟ್. ಸೊ ಸ್ಲ್ಯಾಂಟ್ ಹೈಟ್ ಅಂದರೆ ಓರೆ ಎತ್ತರ ಎಲ್ ಈಕ್ವಲ್ ಟು 10 ಸೆಂಟಿಮೀಟರ್. ಸೊ ಮೊದಲಿಗೆ ನಾವು ಕರ್ವ್ಡ್ ಸರ್ಫೇಸ್ ಏರಿಯಾ ಫಾರ್ಮುಲಾ ಏನಪ್ಪ ಅಂದರೆ ಪೈ ಆರ್ ಎಲ್. ಸೊ ಇವಾಗ ಡಯಾಮೀಟರ್ ಇಸ್ ಕನ್ವರ್ಟೆಡ್ ಇಂಟು ರೇಡಿಯಸ್. ಸೊ ರೇಡಿಯಸ್ ಈಸ್ ಹಾಫ್ ಆಫ್ ಡಯಾಮೀಟರ್. ಸೊ ಡಯಾಮೀಟರ್ ಎಷ್ಟಿದೆ 10.5 ಡಿವೈಡ್ ಬೈ 2. ಸೊ ಇದನ್ನು ಕ್ಯಾಲ್ಕುಲೇಷನ್ ಏನು ಮಾಡೋದಿಲ್ಲ. ಸೊ ಆ್ಯಸ್ ಇಟ್ ಈಸ್ ಇಡೋಣ. ಸೊ ನೆಕ್ಸ್ಟ್ ಸ್ಲ್ಯಾಂಟ್ ಹೈಟ್ 10 ಸೆಂಟಿಮೀಟರ್. ಸೊ ಸಿ ಎಸ್ ಎ ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಸೊ ಸಿ ಎಸ್ ಎಫ್ ಎ ಕೋನ್ ಫಾರ್ಮುಲಾ ಪೈ ಆರ್ ಎಲ್. ಸೊ ಸಿ ಎಸ್ ಎಫ್ ಎ ಕೋನ್ ಫಾರ್ಮುಲಾ ಪೈ ಆರ್ ಎಲ್. ಸೊ ಪೈ, ಸೊ ಎಲ್ಲಿ ತನಕ ವ್ಯಾಲ್ಯೂ ಕೊಡೋದಲ್ಲ 3.14. ಸೊ ಅಲ್ಲಿ ತನಕ ನಾವು ಏನು ಬರೀಬೇಕು 22/7 ಅಂತೆ ಬರೀಬೇಕು. ಓಕೆ, ಪೈ ವ್ಯಾಲ್ಯೂ 22/7 ಇಂಟು ಆರ್ ವ್ಯಾಲ್ಯೂ 10.5 ಡಿವೈಡ್ ಬೈ 2 ಇಂಟು ಎಲ್ 10. ಸೊ 7 1 7 1.5 2 1 2 11. ಸೊ ಎಲ್ಲ ಕ್ಯಾಲ್ಕುಲೇಷನ್ ಮಾಡೋಣ ಎಷ್ಟಾಗುತ್ತೆ 11 ಇಂಟು 1.5 ಇಂಟು 10. ಆನ್ಸರ್ ಈಸ್ 165 ಸೆಂಟಿಮೀಟರ್ ಸ್ಕ್ವಯರ್.